Cafe, Brahmins Cafe. ವೈಷ್ಣವಿ 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 ಎಲ್ಲಿ ಹೋಗ್ಬಿಟ್ಲು ಈ ಹುಡುಗಿ? ವೈಷ್ಣವಿ ಆಹಾ, ನನ್ನ ಬಂಗಾರ ಗೊಂಬೆ ಗೊಂಬೆ ತರ ಕಾಣಿಸ್ತಾ ಇದೆಯಲ್ಲ. ಯಾರ ಸೆಲೆಕ್ಷನ್ ಹೇಳು? ಅಪ್ಪಂದು ಅಲ್ಲ, ನಮ್ಮ ಅತ್ತೆದು. ಓ ಅತ್ತಿಗೆದಾ? ಚೆನ್ನಾಗಿದೆ ಚೆನ್ನಾಗಿದೆ. ನಿನಗ ಅವಳು, ಅವಳಿಗೆ ನೀನು, ಜೊತೆ ಸೂಪರ್ ಆಗಿದೆ. ಅಂದಾಗೆ ರೆಡಿ ಆದ್ಲಾ ಅತ್ತಿಗೆ? ಇಲ್ಲಮ್ಮ, ಅವಳ ಜವಾಬ್ದಾರಿ ನಂದು. ಅವಳನ್ನ ಸೂಪರ್ ಆಗಿ ರೆಡಿ ಮಾಡ್ತೀನಿ. ಅಣ್ಣ ನೋಡಿದ ಕೂಡ್ಲೆ ಸುಸ್ತಾಗ್ಬಿಡ್ಬೇಕು. ಸರಿ, ಆದ್ರೆ ಇವತ್ತು ಒಂದಿನ ಅಣ್ಣನ ಜೊತೆ ಜಗಳ ಆಡ್ಬೇಡ ಪುಟ್ಟ, ಗಂಭೀರವಾಗಿರ್ಬೇಕು. ಅಯ್ಯೋ ಅಮ್ಮ, ಇನ್ ಮುಂದೆ ಅವನ ಜೊತೆ ಜಗಳನೇ ಆಡಲ್ಲ. ನಮ್ಮ ಅತ್ತಿಗೆ ಜೊತೆ ಜಗಳ ಆಡೋದು. ತಲಹರಟೆ. ಸೌಂದರ್ಯ, ಇವಳು ನನ್ನ ಪ್ರಾಣ ಸ್ನೇಹಿತೆ ವಸುಂಧರ ಅಂತ. ನಮಸ್ತೆ ಆಂಟಿ. ಓ, ಕುಚ್ಚಿಕು ಆಂಟಿ. ಹೌದು, ಅದಕ್ಕಿಂತ ಜಾಸ್ತಿ. ಕರೆಕ್ಟ್ ಆಗಿ ಹೇಳ್ದೆ ವಸು. ಹೇಗಿದ್ದಾಳೆ ನನ್ನ ಮಗಳು? ನನ್ ಸೊಸೆ ಹೇಗಿದ್ದಾಳೆ ಅಂತ ಹೇಳು ವಸು. ತುಂಬಾ ಮುದ್ದಾಗಿದ್ದಾಳೆ. ಶಾಂತ, ನಿನ್ ಮಗಂದು ಇವಳ್ದು ಅನುರೂಪ ಜೋಡಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಆಂಟಿ. ಸೌಂದರ್ಯ, ತಗೋಮ್ಮ. ಅಮ್ಮ, ಏನಮ್ಮ ಇದು? ತಗೋಮ್ಮ, ತೆಗೆದು ನೋಡು. ಏನಮ್ಮ, ಇಷ್ಟೊಂದು ಒಡವೆನಾ? ನನಗ್ ಬೇಡಮ್ಮ. ಹಾಗೆಲ್ಲ ಅನ್ಬಾರ್ದಮ್ಮ. ಈ ಒಡವೆಗಳೆಲ್ಲ ನಿಮ್ಮ ಅಜ್ಜಿದು, ಅಂದ್ರೆ ನಿನ್ ಮಾವನ್ ತಾಯಿದು. ಇದೆಲ್ಲ ನಿನಗೇ ಸೇರ್ಬೇಕಾಗಿತ್ತು. ಮಧುವಣಗಿತ್ತಿ ಅಲ್ವಾ ನೀನು? ಇವತ್ತಲ್ದೆ ಇನ್ ಯಾವತ್ ಹಾಕೋಬೇಕು ಸೌಂದರ್ಯ? ವೈಷ್ಣವಿ, ಸುಮ್ನೆ ಹರಟೆ ಹೊಡ್ಕೊಂಡು ತುಂಬಾ ಲೇಟ್ ಮಾಡ್ಬೇಡ. ಬೇಗ ಅತ್ತಿಗೆನ ರೆಡಿ ಮಾಡಿಸಿ ಕರ್ಕೊಂಡ್ ಬಾ. ಬೇಗ ಬಂದ್ಬಿಡು ಪುಟ್ಟ. ಬಾ. ಸೌಂದರ್ಯ, ಕುತ್ಕೋ. ಸಾರಿ ಅದಕ್ಕೆ, ಕುತ್ಕೋ. ಎಷ್ಟು ಅಂತ ರೇಗಿಸ್ತೀಯ? ಯಾಕಮ್ಮ ಹಾಗೆ ನೋಡ್ತಾ ಇದ್ಯಾ? ಬಾ, ಒಳಗಡೆ ಹೋಗೋಣ. ಅಮ್ಮ, ನಿನ್ ಗಂಡನ್ ಮದ್ವೆಗೆ ನೀನೇ ಸಾಕ್ಷಿ ಆಗ್ತೀನಿ ಅಂತ ಅದ್ಯಾವ ಬಾಯಲ್ಲಿ ಹೇಳದ್ಯಾ ಕಂದ? ನೀನೇನೋ ಏನು ಆಗೇ ಇಲ್ಲ ಅನ್ನೋ ತರ ಇದ್ ಬಿಡ್ತೀಯ. ಆದ್ರೆ ಇಂಥ ಧೈರ್ಯ ಶಕ್ತಿ ಯಾವ ತಾಯಿಗೂ ಇರಲ್ಲ ಮಗಳೇ. ಜೀವನ ಅಂದ್ರೇನೆ ಇಷ್ಟಲ್ವಾ? ಯಾವ ತಾನೇ ಹೇಳಿ ಕೇಳಿ ಬರುತ್ತೆ ಹೇಳು?
ಒಳ್ಳೇದು ಬಂದಾಗ ಮನಸ್ಸನ್ನು ಹಗುರ ಮಾಡ್ಕೋಬೇಕು. ಈ ತರ ಪರೀಕ್ಷೆಗಳು ಬಂದಾಗ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಮಗಳಿಗೆ ಬಂದಿರೋ ಇಂಥ ಪರೀಕ್ಷೆನ ಕಣ್ಣಾರೆ ನೋಡು ದೌರ್ಭಾಗ್ಯ ನಂದು. ಅಮ್ಮ, ಶುಭ ಕಾರ್ಯ ನಡೆಯೋ ಸ್ಥಳದಲ್ಲಿ ಈ ತರ ದೌರ್ಭಾಗ್ಯ ಗೀರ್ಭಾಗ್ಯ ಅಂತೆಲ್ಲ ಮಾತಾಡ್ಬೇಡ. ಅದು ನನ್ಗೂ ನೋವಾಗತ್ತ. ಇದಕ್ಕೆ ನೀನ್ ಮದ್ವೆಗ್ ಬರ್ಬೇಡ ಅಂತ ಹೇಳಿದ್ದು ಕೇಳ್ತೀಯ ನೀನು? ಅಮ್ಮ ಪ್ಲೀಸ್, ವೈಭವ್ ನಮ್ಗೆ ಮಾಡಿರೋ ಸಹಾಯನೆಲ್ಲ ಒಂದ್ಸಲಿ ನೆನ್ಪಿಸ್ಕೊ. ಆಗ ನಿಮ್ಗೆ ಅನ್ಸುತ್ತೆ ಈ ಹುಡುಗನ್ಗೆ ಮುಂದಾಗೋದೆಲ್ಲ ಒಳ್ಳೇದೇ ಆಗ್ಬೇಕು ಅಂತ. ಅದ್ ಬಿಟ್ಟು ಕೆಟ್ಟದು ಒಂದು ಅವ್ರ ಹತ್ರ ಅಪ್ಪಿ ತಪ್ಪಿನೂ ಸುಳಿಬಾರ್ದು ಅಂತ. ನಾವೆಲ್ಲ ಮನ್ಸ್ಫೂರ್ತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಮ್ಮ. ಅಮ್ಮ, ಅವತ್ತು ಸಾಗೋಗೆ ಉಪ್ಪು ಜಾಸ್ತಿ ಆದಾಗ ಆಲೂಗಡ್ಡೆ ಹಾಕಿ ಸರಿ ಮಾಡ್ಲಿಲ್ವಾ ಅವರು? ಹಾಗೆ ನಮ್ಮ ನೋವುಗಳನ್ನು ಅವರೇ ಸರಿ ಮಾಡ್ತಾರಮ್ಮ. ಎಲ್ಲ ಸರಿ ಹೋಗುತ್ತೆ. ನಾವು ಪಾಸಿಟಿವ್ ಆಗಿರ್ಬೇಕು ಅಷ್ಟೇ. ಸರಿ, ಬಾ ಹೋಗೋಣ. ವಸಂತ, ಹಿಡ್ದ ಹಠನ ಸಾಧಿಸೋದ್ರಲ್ಲಿ ನೀನ್ ಎತ್ತಿದ ಕೈ ಅಂತ ಮತ್ತೆ ನಿರೂಪಿಸ್ಬಿಟ್ಟೆ ನೀನು. ಆವತ್ತು ಆಸ್ಪತ್ರೆಯಲ್ಲಿ ನಾನು ಹೆಣ್ಮಗುಗೆ ಜನ್ಮ ಕೊಟ್ಟು ದಿಕ್ಕೆ ತೋಚದೆ ಸಂಕಟ ಪಡ್ತಿದ್ದಾಗ ನೀನ್ ನನಗ್ ಸಮಾಧಾನ ಹೇಳ್ದೆ. ನನ್ನಲ್ಲಿ ಧೈರ್ಯ ತುಂಬಿ ನನ್ನ ಮಡ್ಲಿಗೆ ವೈಭವ್ನ ಇಟ್ಟು ನನಗೆ ಜೀವ ಕೊಟ್ಟೆ. ಕಳೆದೋದ್ ನನ್ ಮಗಳು ಯಾವತ್ತೂ ನನ್ ಕಣ್ಮುಂದೆ ಬರಲ್ವೇನೋ ಅಂತ ನಾನು ಅನ್ಕೊಂಡಿದ್ದಾಗ ನನ್ನ ಮಗಳನ್ನ ನನಗ್ ತೋರ್ಸೋದಲ್ದೆ ಅವಳನ್ನ ಸೊಸೆಯಾಗಿ ನನ್ ಕಣ್ಮುಂದೆ ತಂದು ನಿಲ್ಲಿಸ್ದೆ. ನನಗೆ ಜೀವನ ಕೊಟ್ಟೆ. ಅದ್ ಯಾವ ಜನ್ಮದಲ್ಲಿ ನೀನ್ ನನ್ನ ತಾಯಿ ಆಗಿದ್ಯೋ ಏನೋ ನನಗಂತೂ ಗೊತ್ತಿಲ್ಲ ವಸಂತ. ಆದ್ರೆ ಈ ಜನ್ಮದಲ್ಲಂತೂ ನೀನು ನನಗೆ ತಾಯಿಯಾಗಿ ಹಿತೈಷಿಯಾಗಿ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಕಾಪಾಡ್ತಾ ಬಂದಿದ್ಯಾ. ಈ ನಿನ್ ಋಣನ. ಅಯ್ಯೋ ಶಾಂತಮ್ಮ, ಏನು ಋಣ ಗಿಣ ಅಂತ ಹೇಳಿ ನನ್ ಬಾಯಿ ಕಟ್ಟಾಕ್ತಾ ಇದ್ದೀರಾ? ನಾನೇನಂತ ಮಹಾ ದೊಡ್ಡ ಕೆಲಸ ಮಾಡಿದೆ? ನಿನ್ನ ಮಗಳನ್ನ ನೀನು ಕರ್ಕೊಂಬಂದು ತೋರಿಸ್ದೆ ಅಷ್ಟೇ. ಇದೆಲ್ಲಾನು ದೈವ ಚಿತ್ತಮ್ಮ. ನಾನು ನಿಮಿತ್ತ ಮಾತ್ರ ಅಷ್ಟೇ. ವಸಂತ, ಅಯ್ಯೋ ಇದೆಲ್ಲ ಬೇಡ, ನೀವ್ ಇಟ್ಕೊಳ್ಳಿ. ಇಲ್ಲ ವಸಂತ, ನಿನ್ ಪ್ರೀತಿನ ದೊಡ್ಡ ಗುಣನ ನಾನು ದುಡ್ಡಿಂದ ಅಳಿತಾ ಇದ್ದೀನಿ ಅಂತ ಮಾತ್ರ ಅನ್ಕೊಳ್ಬೇಡ. ಇದು ನಂದೊಂದು ಸಣ್ಣ ಕಾಣಿಕೆ ಅಷ್ಟೇ. ಇಟ್ಕೋ ವಸಂತ. ಅಯ್ಯೋ ದೇವ್ರೆ, ಬೇಡ ಅಂದ್ರೆ ಎಲ್ ಬಿಡ್ತೀಯ? ಶಾಂತಮ್ಮ, ನೀವ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಅಂದ್ರೆ ತೇಟ್ ನಿಮ್ ಮಕ್ಕಳ ತರಾನೇ ಕಾಣಿಸ್ತಾ ಇದ್ರೆ ನಂದೇ ದೃಷ್ಟಿ ಬೀಳಂಗೆ. ವಸಂತ, ನೀನ್ ಇಲ್ಲಿ ಇರೋದ್ ಬೇಡ, ಇನ್ನು ಹೊರಟ್ಬಿಡ್ತೀಯಾ? ಸರಿ, ಹೊರಡು. ಶಾಂತ, ಈಗ ತಿರ್ಗಾ ನೀನ್ ಯಾಕೆ ಅವಳು ದುಡ್ಡು ಕೊಟ್ಟೆ? ಅದು ಹಾ ಅದೇ ರೀ, ಅವತ್ತು ನಾನ್ ನಿಮ್ಗೆ ಸೌಂದರ್ಯನ್ ಫೋಟೋ ತೋರಿಸಿದಾಗ ಇದು ನನ್ನ ಪರಿಚಯದವರು ಕೊಟ್ಟಿದ್ದು, ಅವ್ರ ಕಡೆಯಿಂದ ಬಂದ ಸಂಬಂಧ ಅಂತೆಲ್ಲ ಹೇಳ್ದೆ ಅಲ್ವಾ? ಆ ಸಂಬಂಧ ಹುಡುಕೊಟ್ಟಿದ್ ವಸಂತನೇ ರೀ. ಅಂದ್ರೆ ಈ ನಿನ್ನ ಸ್ನೇಹಿತೆ ದಳ್ಳಾಳಿ ಕೆಲ್ಸಾನು ಮಾಡ್ತಾಳ? ನೀವು ಬೇಕಾದ್ರೆ ಹಾಗೆ ಕರೀರಿ, ನನಗೆ ಆ ಹೆಸರಿಟ್ಟು ಕರೆಯಕ್ ಇಷ್ಟ ಆಗಲ್ಲ. ಯಾಕಂದ್ರೆ ಸೌಂದರ್ಯನಂಥ ಅಪ್ಪಟ ಚಿನ್ನನ ನನ್ನ ಮಗಂಗೆ ಗೊತ್ತು ಮಾಡ್ಕೊಟ್ಟವಳು. ನಾವಿಬ್ರು ಸೇರಿ ಇಡೀ ಪ್ರಪಂಚನೇ ಜಾಲಾಡಿದ್ರು ನಮ್ ಮಗಳಂತ ಸೊಸೆ ನಮಗ್ ಸಿಗ್ತಾ ಇರ್ಲಿಲ್ಲ ರೀ. ಅಯ್ಯೋ ಶಾಂತ, ಈಗ ಏನಿದು ಮಗಳಂತ ಸೊಸೆ? ಮದುವೆ ಮುಂಚೆನೆ ಇದು ಏನ್ ನಿನ್ ಹೊಸ ಪದ ಪ್ರಯೋಗ? ನನಗಂತೂ ಕೇಳಿ ಕಿವಿ ತೂತು ಬಿದ್ದೋಗಿದೆ. ಯಾಕ್ರಿ ಹಾಗೆ ಕರೆದ್ರೆ ಚೆನ್ನಾಗಿರಲ್ವಾ? ಓ, ಬಹಳ ಚೆನ್ನಾಗಿರುತ್ತೆ. ಧಾರಾಳವಾಗಿ ಕರ್ಕೋ. ಯಾರು ಬೇಡ ಅಂದ್ರು? ಆದ್ರೆ ನನ್ನ ಅನುಮಾನ ಏನು ಅಂದ್ರೆ, ಏನು? ನಿನ್ನ ಈ ಸಡಗರ ಸಂಭ್ರಮ ನೋಡಿದ್ರೆ ಹೆಣ್ಣು ಮಕ್ಳಿಲ್ದೆ ಬರೀ ಗಂಡು ಮಕ್ಳೇ ಇರೋ ಮನೆಯಲ್ಲಿ ಸೊಸೆ ಬಂದ್ರೆ ಅವಳಲ್ಲಿ ಮಗಳನ್ನ ಕಾಣೋದು ಸಹಜ. ಆದ್ರೆ ಆ ಕೊರತೆ ನಮ್ಗಿಲ್ವಲ್ಲ ಶಾಂತ?
ನಮ್ ಮಗಳು ಅಂತ ವೈಷ್ಣವಿ ಇದ್ದಾಳಲ್ವಾ, ಅವಳಿದ್ರು ನಿನಗೆ ಯಾಕೆ ಇಷ್ಟೊಂದು ಸಂಭ್ರಮ? ನಾನ್ ಹೇಳ, ಮನೆಗ್ ಬರೋ ಸೊಸೆನ ಈಗ್ಲಿಂದಾನೇ ಮಗಳ ತರ ಟ್ರೀಟ್ ಮಾಡಿದ್ರೆ ನಾಳೆ ಅವಳು ನಿನಗೆ ಕಾಟ ಕೊಡಲ್ಲ ಅಂತ ಅಲ್ವಾ? ಹೌದು ಹೌದು, ಗೊತ್ತಾಗೋಯ್ತಲ್ಲ ನಿಮ್ಗೆ. ಆದ್ರೆ ಒಂದಂತೂ ಸತ್ಯ ಶಾಂತ, ನಾನು ಹೇಳೋದನ್ನ ಬೇಕಾದ್ರೆ ನೀನು ಬರೆದಿಟ್ಕೊ. ಅತ್ತೆ ಯಾವತ್ತೂ ತಾಯಿ ಆಗಕ್ಕಾಗೋದಿಲ್ಲ, ಸೊಸೆ ಮಗಳಾಗೋದಕ್ಕೆ ಸಾಧ್ಯ ಇಲ್ಲ. ಅತ್ತೆ ಅತ್ತೇನೆ, ಸೊಸೆ ಸೊಸೆನೆ. ಬಾ ಹೋಗೋಣ. ಆಮೇಲೆ ರೀ, ನೋಡ್ದವ್ರು ಏನ್ ಅನ್ಕೊಳಲ್ಲ. ನೋಡ್ದವ್ರು ಏನಾದ್ರೂ ಅನ್ಕೋತಾರ? ಸುಮ್ಮನೆ ಕೂತ. ಅಯ್ಯಪ್ಪ, ತೋರಣ ಬಂದಾಯ್ತು, ನೋಡಾಯ್ತು, ನಕ್ಕಾಯ್ತು, ಎಲ್ಲ ಆಯ್ತು. ಇವಾಗ ತೆಪ್ಪಗೆ ಕೂತ್ಕೊಡ, ಓಕೆನಾ? ಇನ್ನೇನಾದ್ರೂ ನೆಪ ಮಾಡ್ಕೊಂಡು ಆಚೆ ಹೋದ್ರೆ ಅಮ್ಮಂಗೆ ಹೇಳ್ಬಿಡ್ತೀನಿ. ಏನೋ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ತೆಪ್ಪಗೆ ನಿನ್ ಕೆಲಸ ಏನಿದೆ ಅದನ್ನ ಮಾಡು. ಓಹೋ, ಇಷ್ಟೊತ್ತು ಎಲ್ಲಿ ಹೋಗಿತ್ತಪ್ಪ ಈ ಖುಷಿ? ಗೊತ್ತಿಲ್ಲ ಕಣ. ಅವತ್ತು ಅವಳು ಮನೆಗೆ ಹೋಗಿ ಬಂದಾಗಿಂದ ನನ್ನಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ. ಅವಳ ಹೆಸರು ಕೇಳಿದ್ರೆ ಖುಷಿ, ಅವಳು ಉಸಿರು ತಾಕಿದ್ರೆ ಮೈ ಬಿಸಿ. ಒಟ್ನಲ್ಲಿ ಅವಳು ಎದುರುಗಡೆ ಇದ್ರೆ ಮನಸ್ಸು ಹೃದಯ ತುಂಬಿ ಬರುತ್ತೆ. ಅದೇ ಅವಳು ದೂರ ಹೋದ್ರೆ ಎಲ್ಲ ಖಾಲಿ. ಲೋ, ನನಗೂ ಏನೇನೋ ಹೇಳ್ಬಿಟ್ಟು ಟೆನ್ಷನ್ ಕೊಡ್ಬೇಡ ಈಗ. ಎಕ್ಸ್ಕ್ಯೂಸ್ ಮೀ. La 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 la. ಕಣ, ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. Sa pa ma ga re sa ni re ga sa ni re ga sa ni sa pa ma ga re sa ni re ga sa ni re ga sa. ವೈಭವ್, ಇವತ್ತು ಈ ಗೆಟಪಲ್ಲಿ ಸೇಮ್ ರಾಜ್ಕುಮಾರ ತರನೇ ಕಾಣ್ತಿದ್ದೀರ. ಹೌದಾ? ನನ್ನ ದೃಷ್ಟಿನೇ ತಾಕತ್ತೆ. ಈಗ ಮದ್ವೆ ಹುಡುಗಿ ಹತ್ರ ಹೋಗ್ತಿದ್ದೀನಿ. ಏನಾದ್ರೂ ಸಂದೇಶ ಇದೆಯಾ? ಇದ್ರೆ ಸಂಕೋಚ ಪಟ್ಕೊಳ್ದೆ ಹೇಳಿ, ಖಂಡಿತ ರವಾನಿಸ್ತೀನಿ. ಅಂಥದ್ದೇನಿಲ್ಲ. ವೈಭವ್, ನೀವಿವತ್ತು ನಿಮ್ ಸುತ್ತ ಹಾಕೊಂಡಿರೋ ಸಂಕೋಚದ ಪೊರೆನ ಕಿತ್ ಬಿಸಾಕ್ಬೇಕು, ಓಕೆನಾ? ಬಾಯ್. ಬಾಯ್. ಮಗ, ಏನ್ ಹಿಂಗೆ ರೇಗಿಸ್ಕೊಂಡು ಹೋದ್ಲು? ಮಗ, ಅವಳ ಬಗ್ಗೆ ನಿನ್ಗೇನು ಅನ್ಸುತ್ತೋ? ಐ ಮೀನ್ ಅವಳಿಗೆ
ನನ್ನ ಮೇಲೆ ಏನಾದರೂ ಫೀಲಿಂಗ್ಸ್ ಇದೆ ಅನ್ಸುತ್ತಾ? ಇದ್ದಂಗೆ ಕಾಣ್ತಿಲ್ಲ ವೈಭವ್, ಫ್ರೆಂಡ್ಲಿ ಆಗಿದ್ದಾಳೆ ಅಷ್ಟೇ. ಅಷ್ಟೇ ಅಂತ್ಯ? ಅಷ್ಟೇ. ಅದ್ರ ಆಚೆಗೆ ನೀನು ಯೋಚನೆ ಮಾಡಕ್ ಹೋಗ್ಬೇಡ. ವೈಭವ್, ನಿನ್ನ ಮದುವೆ ಎಲ್ಲೋ ಸ್ಟಾರ್ ಹೋಟೆಲ್ನಲ್ಲೋ ರೆಸಾರ್ಟ್ನಲ್ಲೋ ಭರ್ಜರಿಯಾಗಿ ನಡೆಯುತ್ತೆ ಅಂದರೆ ಈ ಪುಟ್ಟ ದೇವಸ್ಥಾನದಲ್ಲಿ ನಡೀತಾ ಇದೆ. ಪಂಡಿತ ಬುದ್ಧಿವಂತ. ಹೇಗಿದ್ರು ನನ್ನ ಮಗನ ಮದುವೆ ನಡೆಯೋದಿಲ್ಲ, ಅದಕ್ಕೆ ಯಾಕೆ ಇಷ್ಟೊಂದು ಖರ್ಚು ಮಾಡಬೇಕು ಅಂತ ಇಲ್ಲಿ ನಡೆಸ್ತಾ ಇದ್ದೀನಿ. ಎಷ್ಟೇ ಆಗಲಿ ಪ್ರಕಾಂಡ ಜ್ಯೋತಿಷಿ ಅಲ್ವಾ. ಇವತ್ತು ನನ್ನ ಪಾಲಿನ ಅದೃಷ್ಟದ ದಿನ. ನನ್ನ ಲೈಫಲ್ಲಿ ಆಟ ಆಡಿದ ಅವರಿಬ್ರು ಲೈಫು ಮಟಾಶ್. ವೈಭವ್, ನಿನ್ನ ಮದುವೆ ಅರ್ಧದಲ್ಲೇ ನಿಂತೋಗುತ್ತೆ. ಕರ್ಣ, ನಿನ್ನ ಲೈಫು ಅರ್ಧದಲ್ಲೇ ಮುಗ್ದೋಗುತ್ತೆ. ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ ಕರ್ಣ, ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ದೋಬಿಕ ಕುತ್ತಾನ ಗರ್ಕಾನ ಘಾಟ್ಕ ಅನ್ನೋಗೆ ಬೀದಿಲ್ ತಂದು ನಿಲ್ಲಿಸ್ತೀನಿ. ಕರ್ಣ, ಕರ್ಣ, ಅಯ್ಯೋ ಅಯ್ಯೋ, ನಿಂತ್ಕೊ ಮಗಳೇ, ಎಲ್ಲೆಲ್ಲಿ ಅಂತ ನಿನ್ನನ್ನು ಹುಡ್ಕೋದು. ಅದೇನು ಅಂತ ಬೇಗ ಹೇಳಿಪ್ಪ. ನಾನು ಮೊದಲು ಹೋಗಿ ಸೌಂದರ್ಯ ಜ್ಯೂಸ್ ಕೊಡ್ಬೇಕು. ನಾನು ಇನ್ನೂ ಅವಳನ್ನ ನೋಡೇ ಇಲ್ಲ. ಅವಳು ವೈಭವ್ಗೆ ತಕ್ಕನೋಳ, ಶಾಂತಮ್ಮನ್ಗೆ ಸೊಸೆ ಆಗಕ್ಕೆ ಲಾಯಕ್ಕಿದ್ದಾಳ, ಅಥವಾ ಶಾಂತಮ್ಮ ಹೇಳಿದಷ್ಟು ಅದ್ಭುತ ಸುಂದ್ರಿನ? ಶಾಂತಮ್ಮ ಅವಳನ್ನ ನೋಡಿದಾಗ ಮೊದಲನೇ ಸಲ ಅವಳಲ್ಲಿ ಮಗಳನ್ನ ಕಂಡ್ರಂತೆ. ಅಂತ ಮೋಡಿ ಮಾಡೋ ಗುಣ ಅವಳಲ್ಲಿ ಏನಿದೆ ಅದನ್ನ ನಾನು ನೋಡ್ಬೇಕು. ಸ್ವತಃ ವೈಭವ್ಯ ಅವಳನ್ನ ನೋಡೋಕೆ ಇಷ್ಟು ಆತರ ಪಟ್ಟಿರ್ಲಿಲ್ಲ ಅಂತ ಅನ್ಸುತ್ತೆ. ನೀನ್ ನೋಡಿದ್ರೆ ನಂಬಳಗಿದ್ದೇ ಯಾರ್ದೋ ಮದುವೆ ಅನ್ನೋ ತರ ಓಡಾಡ್ತಿದ್ಯಲ್ಲ ಮಗಳೇ, ನಿನ್ಗೇನ್ ಹೇಳ್ಬೇಕು? ಅಪ್ಪ, ಶಾಂತಮ್ಮ ನನ್ನನ್ನ ಬಾಯಿ ತುಂಬಾ ಮಗಳೇ ಅಂತ ಕರೆದ್ಮೇಲೆ ನಾನು ಆ ಮನೆಗೆ ಸೇರ್ದೋಳ್ತಾನೆ. ನಿಜ ಮಗಳೇ, ಅದ್ ಯಾವ ಜನ್ಮದ ಋಣಾನುಬಂಧನೋ ಏನೋ ಗೊತ್ತಿಲ್ಲ, ನಿನ್ನ ಆ ಕುಟುಂಬದ ಜೊತೆ ಬೆಸ್ತ್ಬಿಟ್ಟಿದೆ. ಆ ಬಂಧ ಬಿಡಿಸೋಕ್ ಆಗದೇ ಇರೋಷ್ಟು ಗಟ್ಟಿಯಾಗಿದೆ ಕಂದ. ಆ ಬಂಧ ಯಾವತ್ತೂ ಹೀಗೆ ಇರ್ಲಿ ಅಂತ ನಾನ್ ಮನಸ್ಸು ತುಂಬಾ ಹಾರೈಸ್ತೀನಮ್ಮ. ಕಂದ, ನೀನ್ ಅವ್ರ ಮನೇಲಿ ಹುಟ್ಲಿಲ್ಲ ಅನ್ನೋ ಒಂದೇ ಒಂದು ಕೊರತೆ ಬಿಟ್ರೆ ನಿನ್ ಕಡೆ ಬೆಟ್ ಮಾಡಿ ತೋರ್ಸೋಕೆ ಒಂದೇ ಒಂದು ಅವಗುಣಗಳಿಲ್ಲ ನಿನ್ನಲ್ಲಿ. ನಮಗೂ ಅವ್ರಿಗೂ ವ್ಯತ್ಯಾಸವೇ ಇಲ್ಲದೆ ಇರೋಷ್ಟು ಬೆರ್ತೋಗಿದ್ಯಾ ನೀನು. ಈ ಜಾತಿ ಅನ್ನೋದು ಹುಟ್ಟಿನಲ್ಲಿದ್ಯಾ ಮನಸ್ಸಿನಲ್ಲಿದ್ಯಾ ಅಂತ ಜಿಜ್ಞಾಸೆಗೆ ಬಿದ್ದು ಪ್ರಶ್ನೆ ಮಾಡೋರ್ಗೆಲ್ಲ ನೀನು ಯಕ್ಷ ಪ್ರಶ್ನೆ ಆಗೋಗಿದ್ಯಾ. ಈ ಸತ್ಯ ಎಲ್ರಿಗೂ ಗೊತ್ತು ಕಂದ. ಜಾತಿ ಅನ್ನೋದು ಹುಟ್ಟಿನಲ್ಲಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಆದ್ರೆ ಒಪ್ಪೋ ಮನಸ್ಥಿತಿ ಯಾರಲ್ಲೂ ಇಲ್ಲ ಮಗಳೇ. ಇದನ್ನೆಲ್ಲ ನಾನು ನಿನ್ಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಅಲ್ಲೆಲ್ಲ ನಿಂದೇ ಮಾತು ಮಗಳೇ. ನಂದೇ ಮಾತಾ? ಏನಂತ ಮಾತಾಡ್ತಿದ್ರಪ್ಪ? ಆ ಹುಡುಗಿ ಯಾರು? ಅಷ್ಟು ಲಕ್ಷಣವಾಗಿದ್ದಾಳಲ್ಲ, ನಮ್ ಬ್ರಾಹ್ಮಣರ ಹುಡುಗಿನೇನಾ? ಇವಳನ್ನ ನಮ್ಮ ಮಗನಿಗೆ ತಂದ್ಕೋಬಹುದಾ, ಇವಳನ್ನ ನಮ್ಮ ತಮ್ಮನಿಗೆ ತಂದ್ಕೋಬಹುದಾ ಅಂತ ಏನೇನೋ ಮಾತಾಡ್ತಿದ್ದಾರೆ ಮಗಳೇ. ಹಾಗಾದ್ರೆ ನಾನು ಈ ಸೀರೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ತಿದ್ದೀನಿ ಅಂತ ಆಯ್ತು. ಇಲ್ಲಿಗೆ ಬರ್ತಿದ್ದಾಗೆ ವೈಭವ್ ಅದೇ ಮಾತು ಹೇಳಿದ್ರಪ್ಪ. ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ನಿನ್ನ ವೈಭವ್ ಸ್ನೇಹದ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು ಮಗಳೇ. ಅವ್ರ ಕುಟುಂಬದ ಜೊತೆ ನಿನ್ಗಿರೋ ಒಡನಾಟದ ಬಗ್ಗೆನೂ ನನಗ್ ಚೆನ್ನಾಗ್ ಗೊತ್ತು. ಪಂಡಿತರು ಸ್ವಲ್ಪ ಮುಂಗೋಪಿಗಳು, ಸ್ವಜಾತಿ ಪ್ರೇಮಿ, 3 ಹೊತ್ತು ಮಡಿ ಮೇಲ್ಗೆ ಅಂತ ಹಾರಾಡ್ತಾರಷ್ಟೇ. ಆದ್ರೂ ಒಳಗಡೆ ನಿನ್ ಮೇಲೆ ಭಾರಿ ಪ್ರೀತಿ ಅಭಿಮಾನ ಇದೆ ಮಗಳೇ.